ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯಾಃ ತಂದ್ರ ಕಂಪ ವಚಃ ಕೌಂಠ್ಯ ಮುಖಾ ಯೇ ಚೇಂದ್ರಿಯೋದ್ಭವಾಃ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ರಾಘವೇಂದ್ರ ತೀರ್ಥರ ಸ್ತೋತ್ರವನ್ನ ಹೇಳೋದ್ರಿಂದ ಪ್ರಯೋಜನ ಏನು? ಆ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯಾಃ. ತುಂಬಾ ದೋಷಗಳನ್ನು ಹೇಳ್ತಾರೆ. ಈ ದೋಷಗಳನ್ನು ಇದು ಪರಿಹಾರ ಮಾಡುತ್ತೆ. ಯಾವ್ಯಾವ ದೋಷಗಳನ್ನ? ಅಜ್ಞಾನವೆಂಬ ದೋಷವನ್ನ ಪರಿಹಾರ ಮಾಡುತ್ತೆ. ಅಜ್ಞಾನ ಅಂತಂದ್ರೆ ಲೋಕದಲ್ಲಿ ಬಹಳ ಅನರ್ಥವಾಗೋದು ಎರಡರಿಂದ. ಒಂದು, ತಪ್ಪಾದ ತಿಳುವಳಿಕೆಯಿಂದ, ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ದೊಡ್ಡ ಅನರ್ಥವನ್ನು ಅನುಭವಿಸ್ತೇವೆ. ಅಥವಾ ಗೊತ್ತಿಲ್ಲದೆ ಇರೋದ್ರಿಂದ, ಅಜ್ಞಾನ ಮತ್ತು ವಿಪರೀತ ಜ್ಞಾನ, ಇವು ಎರಡು ಜಗತ್ತಿನಲ್ಲಿ ನಮಗೆ ಬಹಳ ಹಾನಿಯನ್ನುಂಟು ಮಾಡುವಂತಹ ಪದಾರ್ಥಗಳು. ಅಜ್ಞಾನ, ಇದನ್ನ ರಾಘವೇಂದ್ರ ತೀರ್ಥರ ಅನುಗ್ರಹದಿಂದಾಗಿ ನಾವು ಪರಿಹಾರ ಮಾಡಿಕೊಳ್ಳಬಹುದು. ಅಜ್ಞಾನ ಅಂತಂದ್ರೆ ತಿಳುವಳಿಕೆ ಇಲ್ಲದೆ ಇರೋದು, ಯಾವುದು ಸರಿ ಯಾವುದು ತಪ್ಪು ಅಂತ ಸಾಂಸಾರಿಕ ವಿಷಯಗಳಲ್ಲೂ ಆಗಿರಬಹುದು, ಅಥವಾ ತಾತ್ವಿಕ ವಿಷಯಗಳಲ್ಲೂ ಆಗಬಹುದು. ಇದರಲ್ಲಿ ಅಜ್ಞಾನ ಅನ್ನೋದ್ರಿಂದಾಗಿ ನಮಗೆ ಇರುವಂತಹ ತಿಳುವಳಿಕೆಯ ಅಭಾವ, ಗೊತ್ತಿಲ್ಲ, ಇದನ್ನ ಅಜ್ಞಾನ ಅಂತ ಕರೀತಾರೆ. ವಿಸ್ಮೃತಿ ಅಂತಂದು ಹೇಳಿದ್ರೆ ಮರ್ತು ಹೋಗೋದು. ಓದಲಿಕ್ಕೆ ಅಂತ ಕೂತಂತಹ ಮಕ್ಕಳಿಗೆ ವಿಷಯಗಳು ಬೇಗ ತಲೆಗೆ ಹತ್ತೋದಿಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ರು ನಮಗದರ ಜ್ಞಾನವೇ ಬರೋದಿಲ್ಲಪ್ಪ, ಅರ್ಥವೇ ಆಗೋದಿಲ್ಲ ಅಂತ ಆದ್ರೆ ರಾಯರ ಸೇವೆಯನ್ನ ಮಾಡಿ. ಓದಿದ್ದು ಮರ್ತು ಹೋಗತ್ತೆ ಅಂತ ಆದ್ರೆ, ವಿಸ್ಮೃತಿ ಅಂದ್ರೆ ಮರ್ತು ಹೋಗೋದು. ಓದ್ತೀನಿ, ತುಂಬಾ ಪರಿಶ್ರಮ ಪಡ್ತಾರೆ, ಅದ್ರ ನೆನಪೇ ಇರೋದಿಲ್ಲ. ಹಾಗಾದ್ರೆ ರಾಯರ ಸೇವೆಯನ್ನು ಮಾಡಿ. ಭ್ರಾಂತಿ, ತಪ್ಪು ತಿಳುವಳಿಕೆ, ನಾ ಆಗಲೇ ಹೇಳಿದನಲ್ಲ ಎರಡು. ಒಂದು ಗೊತ್ತಿಲ್ಲದೆ ಇರೋದು, ಇನ್ನೊಂದು ತಪ್ಪಾಗಿ ಗೊತ್ತಿರೋದು. ಎರಡೂ ಬಹಳ ಅನರ್ಥಕ್ಕೆ ಕಾರಣ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕೂ ರಾಯರ ಪ್ರಸಾದ ಬೇಕು. ಸಂಶಯ, ಸಂಶಯ ಅಂತಂದ್ರೆ ಇದೋ ಅದೋ, ಹೀಗ್ ಮಾಡ್ಬೇಕೋ ಹಾಗ್ ಮಾಡ್ಬೇಕೋ. ನಮಗೆ ಜೀವನದಲ್ಲಿ ಈ ಕೆಲಸಕ್ಕೆ ಬಿಟ್ಟು ಇನ್ನೊಂದು ಕೆಲಸ ಹೋಗುವಂತಹ ಪ್ರಸಂಗ ಬಂದಾಗ ಈ ಕೆಲಸ ಮಾಡ್ಬೇಕೋ ಇನ್ನೊಂದು ಕೆಲಸ ಮಾಡ್ಬೇಕು, ಯಾವ್ದ್ರಲ್ಲಿ ಕೆಲಸದಲ್ಲಿ ನನಗೆ ಉನ್ನತಿ ಇದೆ ಅಂತ ಸಂಶಯಗಳು ಇರತ್ತೆ. ಮತ್ತೆ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕೋ ಬೇಡ್ವೋ, ಇದು ಒಂದಲ್ಲ, ಈ ತರದ ನೂರಾರು ಸಂಶಯಗಳು ನಮಗೆ ಜೀವನದಲ್ಲಿ ಪ್ರತಿನಿತ್ಯದಲ್ಲಿ ನೂರಾರು ಸಂಶಯಗಳಿರುತ್ತೆ. ನಿರ್ಣಾಯಕವಾದ ಅನೇಕ ಸಂಶಯಗಳಿರುತ್ತೆ. ಜೀವನದ ಪ್ರಮುಖ ಘಟ್ಟಗಳಲ್ಲಿ ದೊಡ್ಡ ಸಂಶಯಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಿರ್ಣಾಯಕವಾದಂತಹ ಈ ಸಂಶಯಗಳನ್ನು ನಿವಾರಣೆ ಮಾಡುವಂತಹ ದೊಡ್ಡ ಅವಕಾಶ ಸಿಕ್ಕಾಗ
ಗೊಂದಲದಲ್ಲಿ ಬಿದ್ದಾಗ ರಾಘವೇಂದ್ರ ತೀರ್ಥರನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅಪಸ್ಮೃತಿ, ಅಪಸ್ಮಾರ ದೋಷ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಅಪಸ್ಮಾರ ಅಂತಂದು ಒಂದು ದೋಷ ಬರ್ತಾ ಇತ್ತು. ಅದನ್ನ ಈಗ ಏನಂತಾರೆ ಅಂತ ನನಗದು ಅಷ್ಟು ಗೊತ್ತಿಲ್ಲ. ಅಪಸ್ಮಾರ ಅಂದ್ರೆ ಲಕ್ವ ಅಂತಾರಲ್ಲ, ಅದೇ ಅಲ್ವಾ ಅಪಸ್ಮಾರ ಅಂತಂದ್ರೆ? ಹೌದು ಹೌದು, ಹೌದು. ಅಪಸ್ಮಾರ. ಆ ರೋಗಗಳು. ಕ್ಷಯರೋಗ ಅಂತಂದ್ರೆ ತುಂಬಾ ಬಲಿಷ್ಠನಾದಂತಹ ಒಳ್ಳೆ ಲವಲವಿಕೆ ಇರುವಂತಹ ವ್ಯಕ್ತಿಗಳು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು, ಕೃಶರಾಗಿ ಹೋಗ್ಬಿಡ್ತಾರೆ. ಅದನ್ನ ಕ್ಷಯರೋಗ ಅಂತ ಕರೀತಾರೆ. ಅದಕ್ಕೆ ಶಾಂತ ಬೆಂಕಿ ಅಂತ ಕರೀತಾರೆ ಇನ್ನೊಂದ್ ಕಡೆಯಲ್ಲಿ. ಅಗ್ನಿ ನಂದು ಹೋಗ್ಬಿಡೋದು. ಅಗ್ನಿ ನಂದು ಹೋಗೋದು ಅಂತಂದ್ರೆ ಜಠರದಲ್ಲಿರುವಂತಹ ಅಗ್ನಿ ಶಾಂತವಾಗಿ ಹೋಗ್ಬಿಡತ್ತೆ, ಚೆನ್ನಾಗಿ ಪಚನ ಮಾಡೋದಿಲ್ಲ. ಹೀಗಾಗಿ ಕ್ಷಯರೋಗ ಬಂದ್ಬಿಡತ್ತೆ. ತಂದ್ರ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಕೆಲಸ ಮಾಡ್ಲಿಕ್ಕೆ ಉತ್ಸಾಹವೇ ಇಲ್ಲ, ಒಂಥರ ಜೋಬದ್ರಿಗೇಡಿತನ ಅಂತ ಕರೀತಾರಲ್ಲ ನಮ್ ಕಡೆಯಲ್ಲಿ, ಅದು. ಕಂಪ ಅಂತಂದ್ ಹೇಳಿದ್ರೆ ಯಾವಾಗ್ಲೂ ಶಿವರಿಂಗ್, ನಡುಗ್ತಾ ಇರೋದು. ಕೆಲವೊಂದಿಷ್ಟು ಜನಕ್ಕೆ ಕೈಕಾಲುಗಳಲ್ಲಿ ಶಕ್ತಿಯೇ ಇರೋದಿಲ್ಲ, ಶರೀರ ಕಂಪನ ಇರತ್ತೆ. ಲೋಟ ಎತ್ತಿ ಕುಡಿಬೇಕು ಅಂತಂದ್ ಹೇಳಿದ್ರೆ ಕೈಯೆಲ್ಲ ಕಂಪಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ. ನಡಿಬೇಕು ಅಂತ ಆದ್ರೆ ಕೈಕಾಲುಗಳೆಲ್ಲ ನಡುಕ ಬಂದ್ಬಿಡತ್ತೆ, ಚಳಿ ಇರೋದಿಲ್ಲ, ಏನಿರೋದಿಲ್ಲ. ವಚಃ ಕೌಂಠ್ಯ. ವಚಃ ಕೌಂಠ್ಯ ಅಂತಂದ್ ಹೇಳಿದ್ರೆ ಉಗ್ಗೋದು, ಮಾತು ಉಗ್ಗಿ ಉಗ್ಗಿ ಮಾತನಾಡ್ತಾ ಇರ್ತಾರೆ. ಅಂದ್ರೆ ತೊದಲು ಮಾತು ಅಂತ. ತೊದಲು ನುಡಿ ಚಿಕ್ಕ ಮಕ್ಕಳಿಗೆ ತೊಂದರೆ ಇಲ್ಲ, ಆದ್ರೆ ವಯಸ್ಕರಾದ ಮೇಲೂ ಕೂಡ ಮಾತಿನಲ್ಲಿ ಉಗ್ಗಿರತ್ತಲ್ಲ, ಅದನ್ನ ವಚಃ ಕೌಂಠ್ಯ ಅಂತ ಕರೀತಾರೆ. ಇವೇ ಮೊದಲಾದ ಯಾವ ಯಾವ ಇಂದ್ರಿಯ ಸಂಬಂಧಪಟ್ಟಂತಹ ದೋಷಗಳಿವೆಯೋ ಆ ಎಲ್ಲ ದೋಷಗಳು ಕೂಡ ರಾಘವೇಂದ್ರ ತೀರ್ಥರ ಪ್ರಸಾದ ಮಾತ್ರದಿಂದಾಗಿ ಎಲ್ಲವೂ ನಿವೃತ್ತಿ ಆಗತ್ತೆ. ದೋಷಾಸ್ತೆ ನಾಶಂ ಆಯಾಂತಿ ರಾಘವೇಂದ್ರ ಪ್ರಸಾದತಃ. ಈ ಯಾವ ದೋಷಗಳಿವೆಯೋ ಈ ಎಲ್ಲ ದೋಷಗಳು ಕೂಡ ರಾಘವೇಂದ್ರ ತೀರ್ಥರ ಅನುಗ್ರಹದ ಬಲದಿಂದಾಗಿ ನಾಶವನ್ನು ಹೊಂದುತ್ತೆ. ಇದು 15ನೇ ಶ್ಲೋಕದ ಭಾವಾರ್ಥ. ಇದು ತುಂಬಾ ಪ್ರಧಾನವಾದಂತಹದ್ದಿದು. ರಾಘವೇಂದ್ರರ ಅನುಗ್ರಹ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಇನ್ನೊಮ್ಮೆ ಆ ಪದಗಳ ಅರ್ಥವನ್ನು ನೋಡೋಣ. ಅಜ್ಞಾನ, ವಿಸ್ಮೃತಿ, ಭ್ರಾಂತಿ. ಅಜ್ಞಾನ ಅಂತಂದ್ರೆ ನಮಗೆ ಜ್ಞಾನವೇ ಇರೋದಿಲ್ಲ. ನಾವು 2 ಜ್ಞಾನಗಳನ್ನ ರಾಯರ ಬಳಿಯಲ್ಲಿ ಕೇಳಬೇಕು. ಲೌಕಿಕವಾದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಎರಡರಲ್ಲೂ ರಾಯರು ಅದ್ವಿತೀಯರಾದಂತಹ ವ್ಯಕ್ತಿಗಳು. ಅವರಲ್ಲಿ ಎರಡನ್ನ ಕೇಳಿದರೂ ಕೂಡ ಪೂರ್ಣವಾಗಿ ಅದನ್ನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಅನುಗ್ರಹಿಸುವ ಸಾಮರ್ಥ್ಯ ರಾಯರದ್ದಿದೆ. ರಾಯರ ಬಳಿಯಲ್ಲಿ ನಮಗೆ ಏನಾದ್ರೂ ಈ ದೋಷಗಳು ಕಾಣಿಸ್ತಾ ಇದೆ ಅಂತಂದ್ರೆ ರಾಯರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೇಕು. ಅಜ್ಞಾನ, ನಮಗೇನಾದ್ರೂ ಅಜ್ಞಾನ ಇದೆ, ಸರಿಯಾದ ತಿಳುವಳಿಕೆ ಇಲ್ಲ ಅಂತಂದ್ರೆ ರಾಯರ ಬಳಿಯಲ್ಲಿ ಹೋಗಿ ಶರಣು ಹೊಂದಿ. ವಿಸ್ಮೃತಿ, ಮರೆವು ಎಂಬಂತಹ ಕಾಯಿಲೆ ಬಂದಿದೆ ಅಂತಾದ್ರೆ ರಾಯರನ್ನ ಶರಣು ಹೊಂದಿ. ಭ್ರಾಂತಿ, ಮರೆವು ಮುಂತಾದಂತಹ ದೋಷಗಳು ನಮಗೆ ಬಂದ್ಬಿಟ್ಟಿದೆ ಅಂತಾದರೆ, ತಪ್ಪು ತಿಳುವಳಿಕೆ. ಭ್ರಾಂತಿ ಅಂತಂದ್ರೆ ತಪ್ಪು ತಿಳುವಳಿಕೆ. ಜನರಿಗೆ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ, ನಮಗೆ ಜಗತ್ತಿನ ಬಗ್ಗೆ ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿದೆ ಅಂತಾದರೆ ಆವಾಗ ದೇವರನ್ನ ಶರಣು ಹೊಂದಿ. ಸಂಶಯ, ಹೀಗ್ ಮಾಡ್ಬೇಕೋ ಹಾಗೆ ಮಾಡ್ಬೇಕು ಅನ್ನುವ ಸಂಶಯ ಒದಗಿದರೆ ಆವಾಗ ದೇವರನ್ನ ಶರಣು ಹೊಂದಿ, ರಾಯರನ್ನ ಶರಣು ಹೊಂದಿ. ಇಷ್ಟು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳು. ಒಂದು ತಪ್ಪಾದ ಜ್ಞಾನ, ಜ್ಞಾನವೇ ಇಲ್ಲದೆ ಇರೋದು. ಅದೇ ರೀತಿಯಾಗಿ ಸಂಶಯ ಬರೋದು, ಮರೆತು ಹೋಗೋದು, ಓದಿದ್ದು ಮರೆತು ಹೋಗೋದು. ಇವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿ ಜೀವನದಲ್ಲಿ ನಮಗೆ ಕಾಡುವಂತಹ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ದೋಷಗಳು. ಇನ್ನ ಶಾರೀರಿಕವಾದ ರೋಗಗಳು.
ಅಪಸ್ಮೃತಿ ಅಂತಂದ್ರೆ ಅಪಸ್ಮಾರ ಅಂದ್ರೆ ಲಕ್ವ ಹೊಡೆಯೋದು, ಅಥವಾ ಇದು ಅವ್ರು ಹೇಳಿದ್ರು ಲಕ್ವ ಹೊಡೆಯೋದು ಅಂತ. ಅದು ಅಲ್ಲ ಅಲ್ಲ ಸರ್, ಫಿಟ್ಸ್ ಫಿಟ್ಸ್ ಬರೋದು. ಫಿಟ್ಸ್ ಹೌದು, ಫಿಟ್ಸ್. ಯಾವುದೋ ಒಂದು ದೇಹದ ಅಂಗ ಫಿಟ್ಸ್ ಹೊಡೆಯೋದು ಅಂತಂದ್ ಹೇಳಿದ್ರೆ ಕಬ್ಬಿಣ ಅಂಶ ಕಡಿಮೆ ಆಗೋದು ಅಂತ ಆ ಕಾರಣದಿಂದ ಆಗತ್ತೆ. ಸರಿ, ಹೌದು, ಕರೆಕ್ಟ್. ಈ ಫಿಟ್ಸ್ ರೋಗ. ಕ್ಷಯರೋಗ ಅಂದ್ರೆ ಶರೀರ ಎಲ್ಲ ಕೃಶವ ಆಗ್ತಾ ಹೋಗಿ ಬಿಡೋದು. ತಂದ್ರ ಅಂತಂದ್ ಹೇಳಿದ್ರೆ ಆಲಸ್ಯ, ಯಾವ ಕೆಲಸ, ವಸ್ತುತಃ ಒಳ್ಳೆ ವ್ಯಕ್ತಿಗಳೇ ಆಗಿರ್ತಾರೆ, ಬಹಳ ಉತ್ಸಾಹಿಗಳೇ ಆಗಿರ್ತಾರೆ, ಯಾವುದೋ ಒಂದು ಕಾಲವಶದಿಂದಾಗಿ ಯಾವ ಕೆಲಸ ಮಾಡ್ಲಿಕ್ಕೂ ಹುಮ್ಮಸ್ಸೇ ಇರೋದಿಲ್ಲ, ಆಸಕ್ತಿಯೇ ಬರೋದಿಲ್ಲ. ಆ ಆಲಸ್ಯವನ್ನು ಪರಿಹಾರ ಮಾಡಬೇಕು ಅಂತಂದ್ರೆ ಏಚ ಇಂದ್ರಿಯೋದ್ಭವಾಹ, ಇಂದ್ರಿಯಗಳಿಂದ ಹುಟ್ಟಿರುವಂತಹ ಯಾವ ಯಾವ ದೋಷಗಳಿವೆಯೋ ಆ ಎಲ್ಲ ದೋಷಗಳು. ವಚಃ ಕೌಂಠ್ಯ, ಉಗ್ಗುವಿಕೆ, ಮಾತು ತೊದಲಾಗೋದು, ಇವೇ ಮೊದಲಾದ ಯಾವ ಯಾವ ಇಂದ್ರಿಯ ದೋಷಗಳಿವೆಯೋ ಆ ಎಲ್ಲ ಇಂದ್ರಿಯ ದೋಷಗಳು ಕೂಡ ರಾಘವೇಂದ್ರ ಪ್ರಸಾದತಃ, ರಾಯರ ಅನುಗ್ರಹ ಬಲದಿಂದಾಗಿ ತೇ ನಾಶಮಾಯಾಂತಿ, ಅವೆಲ್ಲ ನಾಶವನ್ನು ಹೊಂದುತ್ತದೆ, ಆ ದೋಷಗಳು ಪರಿಹೃತವಾಗತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಜ್ಞಾನ, ವಿಸ್ಮೃತಿ, ಭ್ರಾಂತಿ, ಸಂಶಯ, ಅಪಸ್ಮೃತಿ, ಕ್ಷಯಾಹ, ತಂದ್ರ, ಕಂಪ ಅಂತಂದ್ ಹೇಳಿದ್ರೆ ಶಿವರಿಂಗ್, ಇದು ಕಂಪಿಸುವುದು, ನಡುಗೋದು ಅಂತ ಅರ್ಥ. ವಚಃ ಕೌಂಠ್ಯ ಅಂತಂದ್ ಹೇಳಿದ್ರೆ ಉಗ್ಗೋದು, ಇವೇ ಮೊದಲಾದಂತಹ ಯಾವ್ಯಾವ ಇಂದ್ರಿಯ ಸಂಬಂಧಿಯಾದ ದೋಷಗಳಿವೆಯೋ ಆ ಎಲ್ಲ ದೋಷಾಹ ತೇ ದೋಷಾಹ, ಆ ಎಲ್ಲ ದೋಷಗಳು ರಾಘವೇಂದ್ರ ಪ್ರಸಾದತಃ, ರಾಯರ ಅನುಗ್ರಹ ಮಾತ್ರದಿಂದ ನಾಶಂ ಆಯಾಂತಿ, ನಾಶವನ್ನು ಹೊಂದುತ್ತವೆ. ಆಯಾಂತಿ ಅನ್ನೋದಕ್ಕೆ ನಾಶವನ್ನು ಹೊಂದುತ್ತದೆ ಅಂತ ಅರ್ಥ. ಇದು ಒಟ್ಟಾರೆ ಇಷ್ಟು ಶ್ಲೋಕಗಳ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಇದರಲ್ಲಿ ಭ್ರಾಂತಿ ಸಂಶಯ ಎರಡು ಒಂದೇನಾ? ಇಲ್ಲ, ಸಂಶಯ ಅಂತಂದ್ರೆ ಇದೋ ಅದೋ ಅಂತ ಗೊಂದಲ. ಭ್ರಾಂತಿ ಅಂತಂದ್ರೆ ಹಾಲ ನೀರು, ಮಜ್ಜಿಗೆಯನ್ನ ಹಾಲು ಅಂತ ತಿಳಿದುಕೊಂಡ್ರೆ ಅದು ಭ್ರಾಂತಿ. ಇದು ಹಾಲೋ ಮಜ್ಜಿಗೆನೋ ಅನ್ನೋ ಜ್ಞಾನ ಸಂಶಯ. ಎರಡಕ್ಕೂ ವ್ಯತ್ಯಾಸ ಇದೆ. ಅದರಲ್ಲಿ ಎರಡು ಅಂಶಗಳು ತೋರ್ತಾ ಇರ್ಬೇಕು. ಇದು ಹೀಗೋ ಹೀಗೋ ಅನ್ನೋ ಡೌಟ್ ಇದೆ ಅಂತಂದ್ರೆ ಸಂಶಯ. ಅದು ದೃಢವಾಗಿ ವಿಶ್ವಾಸ ಇತ್ತು ಅಂದ್ರೆ, ತಪ್ಪು ತಿಳುವಳಿಕೆ ಗಟ್ಟಿಯಾಗಿತ್ತು ಅಂತಂದ್ರೆ ಅದನ್ನ ಅಜ್ಞಾನ ಅಂತ ಕರೀತಾರೆ. ಹಾಗಾದ್ರೆ